ಏನಂತ ತೊಳೆಯಲ್ವಾ? ಭಯ ಆಗ್ತಿದೆ ಅಂತೆ. ಓ ಯಾಕೆ ಖುಷು? ಹೋಗು ಖುಷ್. ಅವ್ನು ಕಾಳು ಇನ್ನ ಎಷ್ಟು ಕೂಗು ಬಂತು? 2 ವಿಷಲ್ ಬರುತ್ತೆ. ಇನ್ನೂ ಬೇಯ್ಬೇಕಾ? ಇನ್ನೂ ಬೇಯ್ಬೇಕಾ? ಯಾಕೆ ಖುಷಿ? ಯಾಕೆ ಖುಷಿ ಸದ್ಯ ಕೊಡಿಲ್ವಾ? ಅಂಡರ್ವೇರ್ ಹಾಕೊಂಡ್ಮೇಲೆ ಬರ್ಬೇಕು ತಾನೆ. ಏನು ಇವತ್ತು ಫುಲ್ ಖುಷಿನಾ? ಫುಲ್ ಖುಷಿನಾ? ಬೇಯಬೇಕು. ಬೇಯ್ತದ ಹಂಗೆ ಬಿಡವಾ? ಹ್ಞೂ ಹೇಳು ಖುಷ್. ಖುಷಿನಾ? ಏನು ಖುಷಿ? ಸುಮ್ಮನೆ ಏನು ವಿಶೇಷ? ಯಾರು ಬರ್ತಾ ಇದ್ದಾರೆ? ಅದಕ್ಕೆ ಮತ್ತೆ ಖುಷಿನ ಅಂತ ಕೇಳೋದು. ಕ್ಲೇ ತೋರ್ಸೋಕ್ಕೆ ಖುಷಿ ಅವನಿಗೆ. ಸುನಿಲ್ ಬರ್ತಾ ಇದ್ದಾರೆ ಇವತ್ತು. ನೈಟ್ ಬರ್ತಾರೆ. ಖಂಡಿತ ವೀಡಿಯೋ ಮಾಡ್ತೀನಿ ಅವ್ರು ಬಂದಾಗ. ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ. ನೈಟು ಅಂದರೆ ಹೇಳೋಕ್ಕಾಗಲ್ಲ. 12 ಗಂಟೆ, 1 ಗಂಟೆ, 2 ಗಂಟೆ. ನೈಟ್ ಅಂದರೆ ಕತ್ಲಾಗಿರೋ ಟೈಮಲ್ಲಿ ಬರೋದು ಅಂತ. ನೀನು ಮಲಗ್ತೀಯಲ್ಲ ನೋಡಿ. ಅವ್ನು ಮಲಗಲ್ವಂತೆ ಇವತ್ತು. ಮಲಗಲ್ಲ. ಓಕೆ ಮಲಗಬೇಡ. ಇವತ್ತು ನಿಮ್ಮ ಅಪ್ಪ ಬರೋವಂದ್ರು ಮಲಗಬೇಡ. ಬಂದಮೇಲೂ ಮಲಗಬೇಡ. ಸರಿಯಾ? ನಿಮ್ಮ ಅಪ್ಪ ಬಂದ ಬೇಡ 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 ಮಾತಾಡೋರು ಬಂದು ನೋಡ್ಬಿಟ್ಟು ಯಾಕೆ ಮಲಕೋಬೇಕು? ಬಂದ್ಮೇಲೆ ಮಾತಾಡಬೇಕು. ಇಲ್ಲ ನಿಮ್ಮ ಪಪ್ಪ ಹೊರಗಡೆ ಮಲಗಿದ್ದು ಎದ್ದು ಬಂದಮೇಲೆ ಎದ್ದುಬಿಟ್ಟು ಮಾತಾಡ್ಕೊಂಡು ಮಕ್ಕ ಕೂತ್ಕೋಬೇಕು. ನೋಯ್ಲಿ ಬಿಡು. ನೀನೇ ಕ್ಲೇನ ತಲೆ ಮೆತ್ಕೊಂಡಿದ್ದೆ. ಊಸಿಸೋರ್ಲಾ ಆ ರೇಂಜ್ ಕಿತ್ತ? ನಾನ್ ಕಿತ್ತಿಲ್ಲ. ಹೆಂಗ್ ಅನ್ಸ್ಕೊಂಡಿದ್ದ ಗೊತ್ತಾ? ಕತ್ರಿ ತಗೋ ಕಟ್ ಮಾಡ್ಬೇಕಿತ್ತು. ನೀರ್ ಹಾಕ್ಬಿಟ್ಟು ಬಿಡ್ಸಿರೋದು. ಅಯ್ಯೋ ಕಟ್ ಮಾಡ್ತಿದ್ದೆ ನೋಡ್ಕೊಂಡು ಇವತ್ತು ನೋವಂತಲ್ಲ. ಇಲ್ಲಿಂದ ಅನ್ಸ್ಕೊಂಡವನೆ ಬುಡದಿಂದ. ಕ್ಲೇ ನಾನು ರೂಮಲ್ಲಿ ಹೋಗಿ ನಾನು ಮಲಗಿದ್ದೀನಿ. ನಾನು ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಇವನು ಕ್ಲೇ ತಗೊಂಡು ಎಲ್ಲ ತಲೆಗೆ ಅನ್ಸ್ಕೊಂಡು ಬಂದಿದ್ದೀನಿ. ವಿಡಿಯೋ ವರ ಮಾಡಿ ತೋರಿಸ್ಬೇಕಾಯ್ತಾನೆ. ರಾಕೆಟ್ ಮಾಡಿದ್ದಂತೆ ತಲೆ ಕೂದಲಲ್ಲಿ. ಕತ್ರಿ ತಗೊಂಡು ಕಟ್ ಮಾಡ್ಲಾ ಬಿಡಿಸ್ಲಾ ಅನ್ಕೊಂಡು ನೀರ್ ಹಾಕ್ಬಿಟ್ಟು ಸ್ವಲ್ಪನೇ ಬಿಡಿಸಿದೀನಿ. ಬಿಡು ಏನಾಗಲ್ಲ. ಆಮೇಲೆ ಸ್ನಾನ ಮಾಡಿಸ್ತೀನಿ. ಬಾ ಸ್ವಲ್ಪ ಎಣ್ಣೆ ಸವರ್ತೀನಿ. ಸರಿ ಆಯ್ತು. ಫ್ರೆಂಡ್ಸ್ಗೆ ಏನು ತೋರಿಸ್ತೀಯಾ? ಏನು ತೋರ್ತಾನಂತ ನೋಡಿಯಪ್ಪ ಖುಷ್ ಬೇಬಿ. ಥೂ ತಗ್ಗಿ ಹಂಗೆಲ್ಲ ಅಣಿಸ್ಬಾರ್ದು. ತರಲೆ ಅಂದ್ರೆ ನೀನು ಹುಟ್ಟಿ ತರಲೆ ಕಣ ನೀನು. ಹಿಂಗೇನೆ ನೋಡಿ ಇವನು. ಸರಿ ಬಿಡು. ಅಯ್ಯೋ ನನಗೊಂದ್ಸರಿ ಚುಂಗಮ್ ತಂದು ಅಂಟಿಸ್ಬಿಟ್ಟು ಕೂದಲು ಕಟ್ ಮಾಡಿ ತೆಗ್ದಿರೋದು ನಂದು. ಚುಂಗಮ್ ತಿಂದ್ಬಿಟ್ಟು ತಂದ್ಬಿಟ್ಟು ಮಲಗಿರೋಳ್ಗೆ ಹಾಕಿ ಚೆನ್ನಾಗಿ ಅಂಟಿಸ್ಬಿಟ್ಟು ತೋರಿಸ್ತಾವ್ರೆ. ಅಮ್ಮಮ್ಮನ ಕೂದ್ಲಿಗೆ ಏನು ಅಂಟ್ಕೊಂಡೈತೆ ಬಂದು ನೋಡ್ಬಾ ಅಂದ್ಕೊಂಡು. ಏನಮ್ಮ ಅಡುಗೆ? ಏನು ಅಡುಗೆ? ಅದೇ ತೊಗರಿ ಕಾಳು. ಏಯ್ ನಾಟಿ ತೊಗರಿ ಕಾಳು ಚಿನ್ನಿ. ಉಂಡೆ ಕಾಳು. ತೊಗರಿ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿರೋದು. ಸುನಿಲ್ಗಂತೂ ಊಟ ಅಲ್ಲ. ಸುನಿಲ್ ಬರೋದೇ ಮಧ್ಯರಾತ್ರಿ ಅಲ್ವಾ? ನಾಳೆ ಬೆಳಗ್ಗೆ ಸ್ಪೆಷಲ್ ಅವ್ರಿಗೋಸ್ಕರ ವೆಯ್ಟಿಂಗು ಮಾಡಬೇಕು. ಅವ್ರಿಗೋಸ್ಕರ ಅವ್ರನ್ನ ಕೇಳ್ಕೊಂಡು ಅವ್ರಿಗೆ ಏನಂದರೆ ತಲೆಕಾಲು ಮಟನು ಇದೇ ಇಷ್ಟ. ಹಂಗಾಗಿ ನೋಡೋಣ ನಾಳೆ ಏನು ಮಾಡೋದು ಅಂತ. ಅವ್ರು ಇವಾಗ ಬರ್ತಾರಲ್ವಾ? ಈಗೇನು ಬಂದು ಊಟ ಏನು ತಿನ್ನಲ್ಲ. ಸ್ವಲ್ಪ ಹಾಲು ಗಿಡ ಅಂದ್ರೆ ಕುಡಿತಾರೆ ಅಷ್ಟೇ. ತಿನ್ನಕ್ಕೆ ಏನಾರ ಕೊಡೆ ಅನ್ಬೇಕು. ಆಗ ಏನಿಲ್ಲ ಒಂದ್ಸರಿ ಮಾಡಿದ್ರೆ ತಿನ್ನಕ್ಕೆ ಏನಿಲ್ಲ ಶೈಲಿ ಅವ್ರು ಹುಡ್ತಿದ್ರಲ್ಲ. ನಮ್ಮಲ್ಲಿ ಯಾವುದೇ ತಿಂಡಿಗಳನ್ನ ಕೂಡ ತಂದಿಡಲ್ಲ. ಸೌತೆಕಾಯಿ ತೆಗೆದು ಇಚ್ಚಿಡು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಬಾಕ್ಸಲ್ಲಿ ಹಾಕಿ. ಅವ್ರು ಅದನ್ನೇ ತಿಂತಾರೆ. ಅದೇ ಇಷ್ಟ ಅವ್ರಿಗೆ. ನಮ್ಮ ಪಪ್ಪ ಕಟ್ ಮಾಡ್ಕೊಂಡು ತಿನ್ನಲ್ಲ, ಹಂಗೆ ತಿಂತಾರೆ. ನಾವು ನಿಜ ಅಂತ ಬಿಟ್ಟಿರು. ಬಾ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಹಾಗೆಯೇ ಬುಜ್ಜಿ ಬೇಬಿಗೆ ಬರೆಸ್ತಾ ಇದ್ದೀವಿ. ಬಾ ಕುಷ್ಮಾ. ಅವ್ನು ನೋಡಿ ಹೋಮ್ವರ್ಕ್ ಇದೆ. ಇಲ್ವಾ ಮಲ್ಲಿಗೆ ಮೇಲೆ ಕೂರು. ಚೀಕುಗೆ ಡೋರ್ ಲಾಕ್ ಮಾಡಿದ್ದಾರೆ ತಾನೆ. ನೋಡಲ್ಲಿ ಡೋರ್ ಲಾಕ್ ಆಗಿದೆ. ಆ ಚೀಕು ಇದ್ದಾನೆ ಇಲ್ಲಿ. ಆ ಚೀಕು ಕಂಡ್ರೆ ತುಂಬ ಭಯ ಪಡ್ತಾನೆ. ಅವನಿಗೆ ಇವನು ಕಂಡ್ರೆ ತುಂಬ ಇಷ್ಟ. ಚೀಕು ಕಂಡ್ರೆ ಇವನು ತುಂಬ ಭಯ. ಇಲ್ಲ ಲಾಕ್ ಮಾಡ್ಕೋದ್ರು ಕಣ ಆಂಟಿ. ಇದು ಮಾಡು. ಲೈಟ್ ಉರಿತಾ ಇದೆ. ನಾನು ಹಾಕಿರೋದು. ನೀನು ಬರೀ ಬಜ್ಜಿ ಬೇಬಿಗೆ ಎಷ್ಟೆಲ್ಲ ಹೋಮ್ವರ್ಕ್ ಕೊಡ್ತಾರೆ ಗೊತ್ತಾ? ಇವಾಗಲೇ ತುಂಬ ಹೋಮ್ವರ್ಕ್ ಎಲ್ಲ ಇದೆ. ಹಾಂ ಯಾಕಪ್ಪ ಇಷ್ಟೊಂದು ಹೋಮ್ವರ್ಕ್ ಬೇಕಪ್ಪ ಅಂದರೆ? ಬರೀ ಆಯಿತು ಪರವಾಗಿಲ್ಲ. ನಾವು ಯಾವಾಗಲೂ ಹೋಮ್ವರ್ಕಲ್ಲಿ ನಾವು ಬರ್ಕೊಡಲ್ಲ, ಅವನೇ ಬರ್ಕೊಡೋದು. ಹಾಂ ಬರೀ ಒಂದು ಅಕ್ಷರ ಬರೆಯೋದನ್ನ ಇಲ್ಲಿ ನೋಡ್ತಾರೆ ಎಲ್ಲ. ನೀನು ಬರೆಯೋದನ್ನ ಬರೀ ಕುಷ್ಮಾ. ಅವ್ನು ಬರೀ ಸ್ಟೈಲ್ ನೋಡಿ. ಎಲ್ಲ ಬರೀತಾನೆ. ಆ ಥರ ಏನಿಲ್ಲ. ನಾವು ಕೈ ಹಿಡ್ಕೊ ಬರ್ಸೋದಾಗ್ಬೋದು, ಹೇಳೋದಾಗ್ಬೋದು ಏನಿಲ್ಲ.
ಒಂದೊಂದ್ಸರಿ ಅವನೇ ಕೂತ್ಕೊಂಡು ಎಲ್ಲ ಹೋಮ್ವರ್ಕ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತಾನೆ, ನೋಡಮ್ಮ ಎಲ್ಲ ಪೇಜ್ ಬರೆದಿದ್ದೀನಿ ಅಂತ. ಮತ್ತು ಅವನೇ ಹೇಳ್ತಾನೆ ಇವತ್ತು ಹೋಮ್ವರ್ಕ್ ಇದೆ ಯಾವುದ್ಯಾವುದು ಅಂತ ಅಂದ್ಬಿಟ್ಟು ಕೂತ್ಕೊಂಡು ಚೆಕ್ ಮಾಡಿಬಿಟ್ಟು ಬರೀತಾನೆ. ಅದೊಂದು ಚೆನ್ನಾಗಿದೆ, ಮೇಮ್ ಬೈತಾರೆ ಅಂದ್ಬಿಟ್ಟು ಬರೀತಾನೆ. ಇಲ್ಲಿ ನೋಡು ಕುಷ್ಮಾ ಒಂದು ಫೋಟೋ ತೆಗಿತೀನಿ. ಏನದು? ಇದು ಫ್ಯಾಮಿಲಿದು ಹ್ಮ್. ಮದರ್ ಫಾದರ್ದು ಅನ್ಸಿಲ್ಲಂದ್ರೆ ಹ್ಞೂ ಸ್ಕೂಲ್ಗೆ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಿಡಲ್ಲ ಅಂದರೆ ನಾವು ಯಾರು ಹೋಗಿ ಕರ್ಕೊರಕ್ಕೆ ಹೋಗ್ತೀವಿ ಕಂತಾರೆ. ಅದು ಫೋಟೋಸ್ ಅಂಟಿಸಿ ಅದು ಡೈಲಿ ತೋರಿದ್ರೆ ಮಾತ್ರ ಕಳಿಸೋದು, ಇಲ್ಲಾಂದರೆ ಸ್ಕೂಲ್ ಗೇಟ್ಗೂ ಎಂಟ್ರಿ ಇಲ್ಲ. ಓಕೆ ಬುಜ್ಜಿ. ಮ್ಯಾಮ್ ಎಂಟ್ರಿ ಆಯ್ತವ್ರೆ, ಹಾಂ ಗೇಟಿಂದ ಮ್ಯಾಮ್ ಎಂಟ್ರಿ ಆಯ್ತವ್ರೆ, ಹ್ಞೂ ಮ್ಯಾಮ್ನೇ ಬಿಡಲ್ಲ. ಹೌದಾ, ಪಾಸ್ ತೋರಿಸಿಲ್ಲ ಆದರೆ. ಓಕೆ. ಏನು ಕಳ್ತಿದ್ದಿ ಹೆಂಗ ನೀನು? ಸ್ವಲ್ಪ ಅಲ್ಲಿ ಅದೇನು ಮಾಡ್ತೆ ನಿನ್ನ? ಹಾಂ ಅದು ಓಡಿಸ್ಬೇಕು ಇರಲಿ ಬಿಡೋದು, ಅಲ್ಲಿ ಇರಲಿ, ಏನು ಮಾಡಲ್ಲ. ಎಲ್ಲಿಗೂ ಹಾಕೋಕ್ಕಾಗತ್ತೆ ಅದನ್ನ? ಅಂದ್ರೆ ತಗೋಬೇಕು. ಹೋಗ್ದು ಹಾಕೋಕೋ, ಅಲ್ಲಿ ಇದೆಯಲ್ಲ ಕಂದ ಪಲ್ಲಿ. ಅದೆಲ್ಲ ಅಲ್ಲ, ಮನೆಗೆ ಒಂದು ಜಿರಳೆ ಬರಂಗಿಲ್ಲ, ಒಂದು ಪಲ್ಲಿ ಬರಂಗಿಲ್ಲ, ಏನೋ ನಿನ್ನ ಕರ್ಮ. ಆ ಟೈಮ್ ನೋಡಿ ಎಷ್ಟೊತ್ತಾಗಿದೆ ಅಂತ ಒಂದು ಪಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದಾನೆ, ಅದನ್ನ ಮನೆಯಿಂದ ಆಚೆ ಓಡಿಸ್ಬೇಕಂತ. ಏನು ಮಾಡಲಕ್ಕಂದದು? ಮಾಮೂಲಿ ಅದು ಪಲ್ಲಿ ಇದ್ರೆ ಗೋಡೆ ಮೇಲೆ ಓಡಾಡುತ್ತೆ. ಮತ್ತು ಒಂದು ಅದೇನೋ ಫೈಡರ್ ಇತ್ತಾ, ಫೈಡರ್ ಬೇರೆ ಕಣ್ಣು ಕಾಣಿಸ್ಬಿಡ್ತಂತೆ ಇವತ್ತು ಅವನಿಗೆಲ್ಲೋ ಅಲ್ಲಿ, ಅದಕ್ಕೆ ಬೇರೆ ಹೇಳ್ತಾ ಇದ್ದಾನೆ. ಹಾಂ ಅಲ್ಲಿ ಓಡಿಸು. ಎಲ್ಲಿ ಕೊಡ್ಸೋದು ಬುಜ್ಜಿ ಮದ್ನ? ಅದು ಹೋಗುತ್ತೆ, ಅದು ಆಚೆಗೆ ಹಾಕು. ಆಚೆಗೆ ಹೆಂಗೆ ಹಾಕಲ್ಲ? ನನಗೂ ಭಯಪ್ಪ, ನಾನು ಎತ್ಕೊಂಡು ಹೋಗಕ್ಕಲ್ಲ. ಅಯ್ಯೋ ಅಯ್ಯೋ, ಏಯ್ ಒಳಗಡೆ ಇದೆಯಾ ಅದು? ಬಿಡಲಿ, ಆಯಿತು, ನೋಡ್ತೀನಿ ಬಿಡು. ಬಂದ ತಕ್ಷಣ ಬಜ್ಜಿ ಬನ್ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇರೋದು. ಹೌದಾ? ಇವತ್ತು ಬುಜ್ಜಿಗೌಡ್ರಿಗೆ ಮನಸ್ಸಿಲ್ಲ ಸ್ಕೂಲ್ಗೆ ಹೋಗ್ಲಿಕ್ಕೆ. ಹಾಂ, ನೀನು ಹೋಗ್ತಿದ್ದೀಯಾ? ಏನು ಕರೆಕ್ಟು, ವಾಕ್ ಮಾಡ್ಕೊಂಡೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಪಪ್ಪ ತರ್ತಾರೆ ನಡಿ. ಇವತ್ತು ಯಾರಿಗೂ ಬಾಯಿ ಹೇಳ್ತಿಲ್ಲ, ಏನಿಲ್ಲ. ಯಾಕೆ ಕುಷ್ಮಾ ನೀನು ಏನು ಎಷ್ಟ್ಬಿಟ್ಟೆ? ಬರ್ತಾನೆ ಮುತ್ತು ಕೊಡೋಕೆ ಬರ್ತಾನೆ. ಇಲ್ಲ ಇಲ್ಲ, ಅಯ್ಯೋ. ಹ್ಞೂ ಬಾಯ್. ಪಪ್ಪನೇ ಬರ್ತ ಕೊಡು. ಅಯ್ಯೋ ವಾ, ಅಯ್ಯೋ ಅಯ್ಯೋ ಅಯ್ಯೋ. ಬಾಯ್ ಬುಜಿಮ್ಮ. ಹ್ಞೂ ನಡ್ಕೊಂಡು ಹೋಗ್ತಾನೆ. ನೀನು ಎಳೆ ಮುಗುನ ನಿಮ್ಮ ಮಗ ದೊಡ್ಡ ಕಡೆ ಕರ್ಕೊಂಡೋಗಿ. ಅಯ್ಯೋ, ಅವ್ನ ಬ್ಯಾಗ್ ಅವನೇ ಹಾಕೊಳ್ಳೋದು. ನಡ್ಕೊಂಡೋದೆ ಅಂತ ಕೇಳ್ತಾರೆ ಮಗನ ನೋಡಿ, ಸರಿಯಿಲ್ಲ. ಹ್ಞೂ ಓಕೆ, ಹ್ಯಾಪಿ ಜರ್ನಿ. ಪಕ್ಕದಲ್ಲಿರೋ 300 ಮೀಟ್ರ್ ಸ್ಕೂಲ್ಗೆ ಇಷ್ಟೆಲ್ಲ. ನಿಮ್ಮ ಪಪ್ಪನು ಗೊತ್ತಿಲ್ವೇನೋ, ಆ ದಾರಿ ಹೇಳ್ಕೊಡ್ತಾ ಇದ್ದಾನೆ. ಬೈಕ್ ಒಳಗಡೆನೇ ಇದೆಯಾ? ಹೊರಗಡೆ ಇರ್ಬೋದು ನೋಡು. ವಿಶ್ವ ಬೈಕ್ ಹೊರಗಡೆ ಇದೆ, ಇವತ್ತು ನಿನ್ನ ಬೈಕ್ ಹೊರಗಡೆ ಇದೆ. ಒಳಗಡೆ ಹಾಕೇ ಇಲ್ವಾ? ಖುಷ್ ಬೇಬಿ ಇಲ್ಲೇ ಇರು, ನಡ್ಕೊಂಡು ಹೋಗಲ್ಲ ಅಂತವ್ರೆ. ಅಷ್ಟು ಮಾಡಿ ನಡ್ಕೊಂಡೋಗೀನಿ. ಹತ್ರ ಬುಜ್ಜಿ ಬೇಬಿ ಸ್ಕೂಲ್ ಇಲ್ಲ, ಸ್ವಲ್ಪ ದೂರ, ಅರ್ಧ ಕಿಲೋಮೀಟ್ರ್ ಇಲ್ಲ. ಏನದು? ಯಾವ ಬ್ಯಾಗು? ಇರಲಿ ಬಿಡು, ಅದು ತಾತ ಮಡಗಿರೋದು ಕಣ. ಖುಷಿ ಈ ಕಡೆ ಬಾ, ಹಿಂದೆ ಸುನಿ.
ಹಾಂ ಇವತ್ತು ಅವರಪ್ಪ ಬಂದವ್ರಲ್ಲ ಅವರಪ್ಪ ಇಟ್ಟಿದಾರಲ್ಲ ಏನು ಅನ್ಸಲ್ಲ. ತೆಗೆದ್ರಾ ಬಾಯ್. ಹಾಂ ನೋಡಿ ತಿರುಗಿ ನೋಡ್ತಾನೆ ಡ್ಯಾಡಿ ಹತ್ರ 16 ಸಲ ಹ್ಞೂ ಅಮ್ಮಮ್ಮ ಬಾಯ್ ಬಾಯ್ ಅಂದ್ಕೊಂಡು ಏನೂ ಮಾಡೋಂಗಿಲ್ಲ ಪುಟ. ಹಂಗೆ ಅಂದ್ಬಿಟ್ರೆ ಅವರಪ್ಪ ಅಪ್ರೂಪಕ್ಕೆ ಬಂದಿರೋದು. ಇನ್ನು ಅವನ ಅಪ್ಪನ ಮಗ ಸದ್ಯಕ್ಕೆ. ಸುನಿದು ಬಟ್ಟೆ ಎಲ್ಲ ಅಲ್ಲಿಗೆ ತುಂಬಿಟ್ಟಿದ್ದಾರೆ ಪುಟ. ಯಾವುದೋ ಡಾಕ್ಯುಮೆಂಟ್ಸ್ ಹೊಸ ಬ್ಯಾಗ್ ಅನ್ಸುತ್ತೆ ಇದು. ಹೌದಾ? ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಡು. ವಾಷಿಂಗ್ ಹಾಕಿದ್ದಾರೆ. ಇದು ಅವ್ರ ಶೂಟ್ ತೊಗೊಂಡೋಗಿದ್ರಲ್ಲ ಅದಾ? ಬಟ್ಟೆ ಯೂನಿಫಾರ್ಮ್ ಬೇರೆ ಹೊಸದು ನಂಗಿದೆಯಲ್ಲ ಈಗ ಅವ್ರದ್ದು ಬೇರೆ ಥರನೇ. ಇವಾಗ ಸುನಿಲ್ ಬಟ್ಟೆ ಆ ಬ್ಯಾಗ್ ತುಂಬ ಇದೆ, ಇಲ್ಲೊಂದಷ್ಟು ಹಾಕಿದ್ದಾರೆ. ಎಲ್ಲ ಮೊದಲು ಯೂಸ್ ಮಾಡಿಲ್ಲ ಡ್ಯಾಡಿ. ಪುಟ ಬೇಡ ಕಣೆ, ದಯವಿಟ್ಟು ಅದನ್ನ ಈಚೆಗಾಕು, ಯಾರಿಗೂ ಕೊಡಬೇಡ. ಯಾಕೆಂದರೆ ಏರ್ ತುಂಬ ರಫ್ ಆಗುತ್ತೆ. ಹಾಂ ಬ್ಲೇಸರು. ಹಂಗಾಗಿ ಬಟ್ಟೆ ವಾಶ್ ಮಾಡಿ ಬ್ಯಾಗೆಲ್ಲ ವಾಶ್ ಮಾಡಬೇಕು. ಸರಿನೂ ವಾಶ್ ಮಾಡಿಸ್ಲಿಲ್ಲ ಅವರು. ಎಲ್ಲ ಬಿಡಿ ಅಂದ್ಬಿಟ್ಟು ಬರ್ತೀನಿ ಬೇಗನೆ ಅಂತ. ಅಂದರೆ ಕೊಳೆ ಏನಾಗಿಲ್ಲ, ಆದರೂ ವಾಶ್ ಮಾಡ್ತಾ ಇರ್ತೀವಲ್ವ. ಅದು ತುಂಬ ಹಳೆ ಬೇಗಲ್ಲೂ ಪುಟ, ಆದರೂ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಾಂ ಚೆನ್ನಾಗಿದೆ ಅದು. ತಗೊಂಡು ಸುಮಾರು ಒಂದು 7-8 ವರ್ಷ ಆಗಿದೆಯಾ? ನಾವು ಪಂಜಾಬ್ ಹೋಗಕ್ಕೆ ಮುಂಚೆನೇ ಹೋಗಿದೆ ಎತ್ಕೊಂಡೆ ಓಡಾಡಿದ್ದಾರೆ. ಪಾಪ ಹೋಗ್ಲಿ ಬಾ, ಚೇಂಜ್ ಮಾಡ್ಸೋಣ. ಇಲ್ಲಾಂದರೆ ಬ್ಯಾಗ್ ಇದೆಯಲ್ಲ, ಸುಮ್ಮನೆ ಬ್ಯಾಗ್ ಹೊಸಿ ಇದೆಯಾ, ಇನ್ನೂ 2 ಬ್ಯಾಗ್ ಇದೆಯಲ್ಲ ಮನೇಲೇ ದೊಡ್ಡ ದೊಡ್ಡದು ಆ ಥರ. ಇವತ್ತು ಸದ್ಯಕ್ಕೆ ಉಪ್ಪಿಟ್ಟು ಮಾಡಿರೋದು ನಮ್ಮ ಮನೆ. ಇನ್ನು ಸುನಿಲ್ ಫೇವ್ರೇಟ್ ಏನಾಗಿಲ್ಲ. ಅವ್ರು ಮಧ್ಯರಾತ್ರಿ ಬಂದಿರೋದು. ಮಧ್ಯರಾತ್ರಿ ಬಂದು ನಾನು 12:30 ಗಂಟೆ ಎಚ್ಚರಾಗಿದ್ದೆ. ಆಮೇಲೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಅವ್ರು ಬಂದಿರೋದೇ ಗೊತ್ತಾಗಿಲ್ಲ ನೋಡಿ. ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ದೆ ಖಂಡಿತ.